ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಬೇಸಿಕ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜೊತೆಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಬೇಕು, ಅಥವಾ ನಿಮಗೆ ಗೊತ್ತಿರುವಂತಹ ಐ ಅಂದ್ರೆ ಮೀನ್ಸ್ ಕನ್ಸಲ್ಟೆಂಟ್ ಎಕ್ಸ್ಪರ್ಟೈಸ್ ಇರುವಂತವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಮತ್ತೆ ನಿಮಗೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಏನಾದರೂ ಹೂಡಿಕೆ ಮಾಡಬೇಕು, ಹೆಚ್ಚೆಚ್ಚು ಹಣ ಗಳಿಸಬೇಕು, ಸೊ ಈ ವಿಚಾರವಾಗಿ ಇನ್ನೂ ಮಾಹಿತಿ ಬೇಕು ಅಂದ್ರೆ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ, ಮತ್ತೆ ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡಬಹುದು, ಮತ್ತೆ ಅದರ್ ಸೋರ್ಸಸ್ ಆಫ್ ಇನ್ಕಮ್, ಯಾವ್ಯಾವ ಸೋರ್ಸಸ್ ಅಲ್ಲಿ ನಾವು ಇನ್ಕಮ್ ನ ಹೆಚ್ಚಿಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ಇವತ್ತಿನ ದಿನ ನಾನು ಬೇಸಿಕ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ ಗಳನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದು, ಈ ಕಾನ್ಸೆಪ್ಟ್ ಅಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಇನ್ಫ್ಲೋ ಅಂದ್ರೆ ನಮಗೆ ಇನ್ಕಮ್, ಒಂದು ತಿಂಗಳಿಗೆ ಎಷ್ಟೆಲ್ಲ ಆದಾಯ ಗಳಿಸ್ತಾ ಇದೀವಿ. ಎರಡನೇದು ಬಂದು ಔಟ್ಫ್ಲೋ, ಬಂದಿರೋಂಥ ಆದಾಯದಲ್ಲಿ ಎಷ್ಟು ಹಣ ಖರ್ಚು ಮಾಡ್ತಾ ಇದೀವಿ, ಹೇಗೆ ಮಾಡ್ತಾ ಇದೀವಿ, ಅದಕ್ಕೆ ನಮ್ದು ಏನಾದ್ರು ಪ್ಲಾನ್ ಇದೆಯಾ ಅನ್ನೋದ್ರ ಬಗ್ಗೆ ಎರಡನೇ ವಿಚಾರವಾಗಿ. ಆಮೇಲೆ ಮೂರನೇ ವಿಚಾರ ಬಂದು ಸೇವಿಂಗ್ಸ್. ಸೇವಿಂಗ್ಸ್ ಯಾವ್ಯಾವ ತರ ಎಲ್ಲಿ ಮಾಡಬಹುದು, ಎಷ್ಟು ಮಾಡಿದ್ರೆ ಉತ್ತಮ ಅನ್ನೋದ್ರ ಬಗ್ಗೆ. ನಾಲ್ಕನೇದು ಬಂದು ಅಸೆಟ್, ನಾವು ಗಳಿಸಿರೋಂಥ ಹಣದಲ್ಲಿ ಎಷ್ಟು ಹಣ ಅಸೆಟ್ಟಿಗೋಸ್ಕರ ತೆಗೆದಿಡ್ತಾ ಇದೀವಿ, ಮತ್ತೆ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಏನಾಗ್ತಾ ಇದೆ, ಮತ್ತೆ ಅದು ಬಿಟ್ಟು ಇನ್ನು ಉಳಿದಂತ ಹಣನ ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಜೊತೆಗೆ ಸೇವಿಂಗ್ಸ್ ಆದ್ಮೇಲೆ ಅಸೆಟ್ ಆದ್ಮೇಲೆ ಲಯಬಿಲಿಟಿ ಕೂಡ ಒಂದು ಪೋರ್ಷನ್. ಯಾಕಂದ್ರೆ ಪ್ರತಿ ಮನುಷ್ಯನು ಕೂಡ ಅಂದ್ರೆ ಸಾಮಾನ್ಯವಾಗಿ ಬಯಕೆಗಳಿರುತ್ತೆ. ಅಂದ್ರೆ ನಂದೇ ಆದಂತಹ ಸ್ವಂತ ಮನೆ ಇರಬೇಕು, ಅಥವಾ ನಂದೇ ಆದಂತಹ ಒಂದು ಲ್ಯಾಂಡ್ ಇರಬೇಕು, ಅಥವಾ ನಾನು ಒಂದು ಬಿಸ್ನೆಸ್ ಮಾಡಬೇಕು. ಸೊ ಈ ತರ ಒಂದು ಆಸೆ ಆಕಾಂಕ್ಷೆಗಳು ಇರುವಾಗ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಒಂದ್ ವೇಳೆ ಹಣ ಅಂದ್ರೆ ಮನೆ ತಗೊಳ್ಬೇಕಾದ್ರೆ 100% ನಾವು ಕ್ಯಾಶ್ ಇಟ್ಕೊಂಡೇನೆ ಮನೆ ತಗೊಳಕ್ಕಾಗಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಲೋನಿಗೆ ಹೋಗ್ತೀವಿ, ಅಥವಾ ಕಾರ್ ತಗೊಳಕ್ ಹೋದಾಗ 100% ಅಲ್ಲೂ ಕೂಡ ಕ್ಯಾಶ್ ಕೊಟ್ಟಿ ತಗೊಳಕ್ ಆಗದೆ ಇರೋ ಸಮಯದಲ್ಲಿ ಅಲ್ಲಿ ಕೂಡ ಲೋನ್ ಹೋಗ್ತೀವಿ. ಇನ್ ಕೆಲವು ಸಮಯ ಬಿಸ್ನೆಸ್ ಮಾಡುವಾಗ ಓವರ್ ಡ್ರಾಫ್ಟ್ ಕೂಡ ಅಲ್ಲೂ ಕೂಡ ಲೋನ್ ತಗೊಳ್ತೀವಿ. ಸೊ ಇದು ಲಯಬಿಲಿಟಿ ಕೂಡ ಇದರಲ್ಲಿ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಇದೆ. ಅದಾದ ನಂತರ ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಫೈನಾನ್ಷಿಯಲ್ ಫ್ರೀ ಅಥವಾ ಎಮರ್ಜೆನ್ಸಿ ಫಂಡ್, ಈ ಒಂದು ಕೆಲವೊಂದು 5 ಅಥವಾ 4 ಅಂಶಗಳ ಬಗ್ಗೆ ಇವತ್ತು ಮಾತಾಡೋಣ. ಜೊತೆಗೆ ಮಾತಾಡಿದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆನೂ ಕೂಡ ಮಾತಾಡ್ತೀನಿ. ಸೊ ಈ ಬೇಸಿಕ್ ಕಾನ್ಸೆಪ್ಟ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ಸ್ ಏನಿದೆ, ನಿಮಗೆ ಒಂದು ವೇಳೆ ಇಷ್ಟ ಆದ್ರೆ ನಿಮ್ಮ ಲೈಕ್ಸ್ ಕೊಡಿ, ಕಮೆಂಟ್ಸ್ ಕೊಡಿ, ಮತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಅದಲ್ಲದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಈಗ ಹೇಳ್ತಾ ನಾನು ನನ್ನ ಬೇಸಿಕ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ ಬಗ್ಗೆ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇ ವಿಚಾರ ಬಂದು ಇನ್ಫ್ಲೋ. ಸೊ ಅವಾಗಲೇ ಹೇಳಿದ ಹಾಗೆ ನಾವು ಗಳಿಸ್ತಕ್ಕಂಥ ಆದಾಯ ಅಥವಾ ನಾವು ಮಾಡತಕ್ಕಂಥ ಕೆಲಸಕ್ಕೆ ಬರುವಂತಹ ಹಣ, ಸೊ ಇದೆಲ್ಲನೂ ಕೂಡ ನಮಗೆ ಇನ್ಫ್ಲೋ ಅಂದ್ರೆ ನಮ್ಮ ಪಾಕೆಟ್ಗೆ ಬರುವಂತದ್ದು ಅಥವಾ ಥ್ರೂ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುವಂತಹದ್ದು ಇನ್ಫ್ಲೋ. ಸೊ ಅದು ಯಾವ್ದಾದ್ರಲ್ಲಿ ಬರುತ್ತೆ ಅನ್ನೋದನ್ನ ಜಸ್ಟ್ ಕೆಲವೊಂದು ಮಾತ್ರಗಳನ್ನ ನಾನು ಹಾಕಿದ್ದೀನಿ. ಇನ್ನು ಅದರ್ ಸೋರ್ಸಸ್ ಆಫ್ ಇನ್ಕಮ್ ಅಲ್ಲಿ ತುಂಬಾನೇ ಇದೆ, ಅದು ಕೂಡ ನಾನು ಅವಾಗಲೇ ಹೇಳಿದ ಹಾಗೆ ಅದರ್ ಸೋರ್ಸಸ್ ಆಫ್ ಇನ್ಕಮ್ ಇನ್ನು ಹೆಚ್ಚಿನ ಮಾಹಿತಿ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಅದರಲ್ಲಿ ಕನಿಷ್ಠ ಪಕ್ಷ ಅಂದ್ರೆ 14 ರಿಂದ 15 ಅದರ್ ಸೋರ್ಸಸ್ ಆಫ್ ಇನ್ಕಮ್ ಇದೆ. ಸೊ ಮೊದಲನೇದಾಗಿ ನೋಡೋದಾದ್ರೆ ಸ್ಯಾಲ್ರಿ. ಆಸ್ ಅನ್ ಎಂಪ್ಲಾಯಿ ಆಗಿ ನಾನು ಬೇರೆ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಪ್ರತಿ ತಿಂಗಳು ಕೊನೆ ಮಂತ್ ಎಂಡಿಗೆ ಅಥವಾ ಮೊದಲನೇ ವಾರ ಅಂದ್ರೆ ಮುಂದಿನ ತಿಂಗಳು, ಒಂದು ವೇಳೆ ನಾನು ಈಗ ಜನವರಿಲಿ ಇದ್ದೀನಿ ಅಂತ ಹೇಳಿದ್ರೆ ಜನವರಿ ತಿಂಗಳು ಕಳೆದ ನಂತರ ಫೆಬ್ರವರಿ 5 ರಿಂದ 10ನೇ ತಾರೀಕು ಒಳಗಡೆ ಅಥವಾ 1 ರಿಂದ 5 ಸಂಭಾವನೆ ಬರುತ್ತೆ, ಅಂದ್ರೆ ನನಗೆ ಸ್ಯಾಲ್ರಿ ಬರುತ್ತೆ. ಅದು ಮೊದಲನೇ ಕ್ರೈಟೀರಿಯಾ ಅಥವಾ ಮೊದಲನೇ ಇನ್ಕಮ್. ಎರಡನೇದು ಕನ್ಸಲ್ಟೇಷನ್ ಫೀಸ್. ಕನ್ಸಲ್ಟೇಷನ್ ಫೀಸ್ ಸಾಮಾನ್ಯವಾಗಿ ನಾನು ಎಲ್ಲೂ ಕೆಲಸ ಮಾಡ್ತಾ ಇಲ್ಲ, ಅಂದ್ರೆ ಆರ್ಗನೈಸೇಷನ್ಗಳಲ್ಲಿ ಯಾವುದೋ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಅಥವಾ ಬೇರೆ ಯಾವುದೇ ಪ್ರೊಪ್ರೈಟರ್ ಜೊತೆ ಆಗಲಿ ಮತ್ತೊಬ್ಬರ ಜೊತೆ ಆಗಲಿ ನಾನು ಕೆಲಸ ಮಾಡ್ತಾ ಇಲ್ಲ. ಆಸ್ ಎ ಓನ್ ಕನ್ಸಲ್ಟೇಷನ್
ಅಂದ್ರೆ ನಾನು ಕೆಲವೊಂದು ಏರಿಯಾಗಳಲ್ಲಿ ಎಕ್ಸ್ಪರ್ಟೈಸ್ ಇದ್ದೀನಿ. ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ನಾನು ಬೇರೆಯವರಿಗೆ ಮಾಹಿತಿ ಕೊಡುವಂಥದ್ರ ಬಗ್ಗೆ ಆಗಿ ಆ ಆರ್ಗನೈಸೇಷನ್ಗೆ ಟೈಮ್ನ ಕೊಟ್ಟು ಅಲ್ಲಿ ಅವರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಆ ಕೆಲಸನ ನಾನು ಮಾಡಿಕೊಟ್ಟು ಅದಕ್ಕೆ ಇಂತಿಷ್ಟು ಅಂತ ಹೇಳಿ ಚಾರ್ಜ್ ಮಾಡಿ ಕಲೆಕ್ಟ್ ಮಾಡುವಂಥದ್ದು. ಉದಾಹರಣೆಗೆ ಹೇಳೋದಾದ್ರೆ ಲಾಯರ್, ಚಾರ್ಟರ್ಡ್ ಅಕೌಂಟೆಂಟ್, ಮತ್ತೆ ಅನಾಲಿಸಿಸ್, ಡೇಟಾ ಅನಾಲಿಸಿಸ್ ಆಗಿರ್ಬೋದು, ಅಥವಾ ಬೇರೆ ಅನಾಲಿಸಿಸ್ ಮಾಡುವಂತ ವ್ಯಕ್ತಿಗಳೇನಿದ್ದಾರೆ ಅವರು ಒಂದು ಗಂಟೆಗಿಷ್ಟು ಅಥವಾ ನಿಮಿಷಕ್ಕಿಷ್ಟು ಅಥವಾ FCRA ಕನ್ಸಲ್ಟೇಷನ್ ಈಸ್ ಅನ್ ಎಕ್ಸ್ಪರ್ಟೈಸ್ ಆನ್ FCRA, ಪರ್ಟಿಕ್ಯುಲರ್ಲಿ FCRA. ಸೊ ಆ ಒಂದು ಕಾಂಪೊನೆಂಟ್ ಅಲ್ಲಿ ಎಕ್ಸ್ಪರ್ಟ್ ಯಾರು ಇರ್ತಾರೆ ಆ ಕಾಂಪೊನೆಂಟ್ ವಿಚಾರವಾಗಿ ಯಾವಾಗ ಯಾರಿಗೆ ಸಮಯ ಕೊಡ್ತಾರೆ ಆ ಸಮಯದಲ್ಲಿ ಅವರು ಚಾರ್ಜ್ ಮಾಡ್ತಾರೆ. ಒಂದು ವೇಳೆ ನಾನು FCRA ಬಗ್ಗೆ ಒಂದು 4 ರಿಂದ 5 ತಾಸು ಸಮಯ ಕೊಟ್ಟಿದ್ದೀನಿ ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ಗೆ, ಯಾವುದೋ ಒಂದು ವಿಚಾರದ ಬಗ್ಗೆ ನಾನು ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದಾಗ, ಸೊ ಆ 5 ಅವರ್ಗೆ ಪರ್ ಅವರ್ ನಾನು 12,000 15,000 ರೂಪಾಯಿನ ನಂದು ಚಾರ್ಜ್ ಇರುತ್ತೆ, ಅಥವಾ 10 ರಿಂದ 20,000 ರೂಪಾಯಿ ತನಕ ಇರುತ್ತೆ ಪರ್ ಅವರ್. ಸೊ ಆ ಬೇಸಿಸ್ ಅಲ್ಲಿ ಅವರು ಚಾರ್ಜ್ ಮಾಡೋ ಆರ್ಗನೈಸೇಷನ್ಗೆ ಚಾರ್ಜ್ ಮಾಡ್ತಾರೆ. ಸೊ ಅದು ಕನ್ಸಲ್ಟೇಷನ್ ಫೀಸ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಎಲ್ಲರೂ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಲೈಕ್ ಅಮೆಜಾನ್ ಆಗಿರ್ಬೋದು ಅಥವಾ ಬೇರೆ ಲೈಕ್ ಫ್ಲಿಪ್ಕಾರ್ಟ್ ಅಥವಾ ಇನ್ಯಾವುದೋ ಮಾರ್ಕೆಟಿಂಗ್ ಥ್ರೂ ಆನ್ಲೈನ್ ಮಾಡೋದ್ರಿಂದ ಗಳಿಸುವಂತ ಆದಾಯ. ಮತ್ತೆ ಸ್ಟಾಕ್ ಮಾರ್ಕೆಟ್ ಕೆಲವೊಂದು ಸಮಯದಲ್ಲಿ ಕೆಲವೊಬ್ರು ನಾನು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಒಂದ್ ವೇಳೆ ಅವಕಾಶ ಇದೆ ಅಂತಂದ್ರೆ ಕೆಲವು ಸಮಯ ಅಂದ್ರೆ ಬೆಳಿಗ್ಗೆ 9 ಸ್ಟಾರ್ಟ್ ಆಗುತ್ತೆ, 3:30 ಸ್ಟಾಕ್ ಮಾರ್ಕೆಟ್ ಮುಗಿಯುತ್ತೆ. ಆ ಸಮಯದಲ್ಲಿ ಬಿಡುವಿನ ಟೈಮಲ್ಲಿ ಲಂಚ್ ಟೈಮ್ ಆಗಿರ್ಬೋದು ಅಥವಾ ಬಿಫೋರ್ ಕೆಲಸ ಸ್ಟಾರ್ಟ್ ಮಾಡೋಕೆ ಮುಂಚೆ ಆಗಿರ್ಬೋದು, ಇಂಥ ಸಮಯದಲ್ಲಿ 5 ನಿಮಿಷ 10 ನಿಮಿಷ ಮಾರ್ಕೆಟ್ ಹೆಂಗೆ ಹೋಗ್ತಾ ಇದೆ, ಏರ್ತಾ ಇದೆ, ಇಳಿತಾ ಇದೆ ನೋಡ್ಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡಿ ಮತ್ತೆ ಸಂಜೆ ಅಷ್ಟರಲ್ಲಿ ವಿತ್ಡ್ರಾ ಮಾಡಿಕೊಂಡು ಅಥವಾ ಸೇಲ್ ಮಾಡಿಕೊಂಡು ನಾವು ಗಳಿಸ್ತಕ್ಕಂಥ ಹಣ ಇಲ್ಲೂ ಕೂಡ ನಮಗೆ ಇನ್ಫ್ಲೋ, ಅದು ಕೂಡ ಒಂದು ಪಾರ್ಟ್ ಆಫ್ ಇನ್ಕಮ್. ಮತ್ತೆ ಅದರ್ ಸೋರ್ಸಸ್ ಆಫ್ ಇನ್ಕಮ್. ಸೊ ಈ ಕಾಂಪೊನೆಂಟ್ ಅಲ್ಲಿ ಸಾಮಾನ್ಯವಾಗಿ ನಾನು ಆಸ್ ಅ ಲ್ಯಾಂಡ್ ಲಾರ್ಡ್, ಸೊ ನನ್ನ ಹತ್ರ ಒಂದು 5 ರಿಂದ 10 ಮನೆ ಬಾಡಿಗೆ ಬಿಡ್ತಾ ಇದ್ದೀನಿ. ಸೊ ಅದರಲ್ಲಿ ಬರೋಂಥ ಇನ್ಕಮ್, ಮತ್ತೆ ಕೆಲವೊಂದು ಪದಾರ್ಥಗಳು ನಾನೇ ಖುದ್ದಾಗಿ ಸೇಲ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಬರೋಂಥ ಪ್ರಾಫಿಟ್, ಮಾರ್ಜಿನ್ ಪ್ರಾಫಿಟ್, ಅದು ಕೂಡ ಅದರ್ ಸೋರ್ಸಸ್ ಆಫ್ ಇನ್ಕಮ್ ಅಲ್ಲಿ. ಮತ್ತೆ ಇನ್ವೆಸ್ಟ್ಮೆಂಟ್, ನನ್ನ ಹತ್ರ ಲಂಸಮ್ ಕ್ಯಾಶ್ ಇದೆ, 50 ಲಕ್ಷ, 1 ಕೋಟಿ ಅಥವಾ ಒಂದು 20 ಲಕ್ಷ ಕ್ಯಾಶ್ ಇದೆ. ಆ ಕ್ಯಾಶ್ ಅನ್ನ ನಾನು ಮ್ಯೂಚುವಲ್ ಫಂಡಿಗೆ ಹಾಕಿಯೋ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಯೋ ಅಥವಾ RD ಮಾಡಿಯೋ ಬರುವಂತಹ ಎಕ್ಸ್ಟ್ರಾ ಇನ್ಕಮ್ ಏನಿದೆ ಅದು ನಮಗೆ ಇಲ್ಲಿ ಇನ್ಫ್ಲೋ. ಅಂದ್ರೆ ಇದೆಲ್ಲ ಕೂಡಿ ತಿಂಗಳಿಗೆ ನಂದು 80,000ದಿಂದ 1 ಲಕ್ಷ ರೂಪಾಯಿ, ಅಥವಾ ಕೆಲವ್ರದ್ದು ಜಾಸ್ತಿನೇ ಇರುತ್ತೆ. ಕನ್ಸಲ್ಟೇಷನ್ ಫೀಸ್ ಅಂತ ಸಾಮಾನ್ಯವಾಗಿ ಅವರು ದಿನಕ್ಕೆ 8 ಗಂಟೆಗಿಂತನೂ ಹೆಚ್ಚಿಗೆ ಕೊಡ್ಬೋದು ಅಥವಾ 8 ಗಂಟೆಗಿಂತ ಕೆಳಗಡೆ ಸಮಯ ಕೊಡಬಹುದು. ಅವ್ರದ್ದು ಕನ್ಸಲ್ಟೇಷನ್ ಮೋರ್ ದೆನ್ ನಾನು ಹೇಳಿದಾಗಲೇ 10 ರಿಂದ 20,000 ರೂಪಾಯಿ ತನಕ ಪರ್ ಅವರ್ ಚಾರ್ಜ್ ಮಾಡೋರು ಕೂಡ ಇರೋದು. ಸೊ ಆಗಿದ್ದಾಗ ಅವ್ರ ಇನ್ಕಮ್ ಇಟ್ ವಿಲ್ ಗ್ರೋ, ಮೀನ್ಸ್ 15 ರಿಂದ 20 ಲಕ್ಷದವರೆಗೆ ಆನ್ಯಲ್ ಪರ್ ಆನಮ್ ಅವ್ರದ್ದು ರೀಚ್ ಆಗುತ್ತೆ, ಅಥವಾ ಕೆಲವ್ರದ್ದು 50 ಲಕ್ಷ ತನಕನೂ ಕೂಡ ರೀಚ್ ಆಗುತ್ತೆ. ಸೊ ಇದು ಒಟ್ಟಾರೆ ಗ್ರಾಸ್ ಇನ್ಕಮ್. ಇಲ್ಲಿ ಯಾವುದೇ ಕೂಡ ಡಿಡಕ್ಷನ್ ನಾನು ಹೇಳ್ತಾ ಇಲ್ಲ, ಇದು ಪ್ಯೂರ್ಲಿ ಗ್ರಾಸ್ ಇನ್ಕಮ್, ನಮ್ಮ ಗಳಿಸ್ತಕ್ಕಂಥ ಹಣ. ಸೊ ಇದರಲ್ಲಿ ನೆಕ್ಸ್ಟ್ ನಾವು ಎಕ್ಸ್ಪೆಂಡಿಚರ್ ಮಾಡುವಂಥದ್ದು. ಇದು ಪ್ಯೂರ್ಲಿ ಇನ್ಕಮ್ ಅಂತ ಹೇಳಿದೆ, ಇನ್ಫ್ಲೋ ಅಂತ ಹೇಳಿದೆ, ನಮಗೆ ಬರುವಂಥದ್ದು ಅಕೌಂಟಿಗೆ ಬರುವಂಥದ್ದಾಗಿರ್ಬೋದು ಅಥವಾ ಕೈಗೆ ಸಿಗುವಂಥದ್ದಾಗಿರ್ಬೋದು, ಎಲ್ಲಾನು ಒಟ್ಟಿಗೆ ಸೇರಿ ಒಂದು ತಿಂಗಳಿಗೆ ಎಷ್ಟು ಆದಾಯ ನಾವು ಗಳಿಸ್ತಾ ಇದೀವಿ ಅನ್ನೋದನ್ನ ನಾವು ಲಿಸ್ಟ್ ಮಾಡಿ ಇಟ್ಕೊಳ್ಬೇಕು. ಎರಡನೇದು ಔಟ್ಫ್ಲೋ, ಎಕ್ಸ್ಪೆಂಡಿಚರ್. ಸೊ ನಮಗೆ ಬಂದಂತ ಆದಾಯದಲ್ಲಿ ಏನೆಲ್ಲ ಖರ್ಚಾಗುತ್ತೆ. ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲಿ ಕೂಡ ಎಲೆಕ್ಟ್ರಿಸಿಟಿ ಖರ್ಚಾಗುತ್ತೆ, ವಾಟರ್ ಬಿಲ್ ಖರ್ಚಾಗುತ್ತೆ, ಗ್ಯಾಸ್ ಬಿಲ್ ಖರ್ಚಾಗುತ್ತೆ, ಮಂತ್ಲಿ ರೇಷನ್ ಖರ್ಚಾಗುತ್ತೆ, ಮತ್ತೆ ಮೊಬೈಲ್ ಫೋನ್. ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲಾರ ಮನೆಯಲ್ಲೂ ಯಾರೆಲ್ಲ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕೈಯಲ್ಲಿ ಮೊಬೈಲ್ ಇರುತ್ತೆ. ಸೊ ಮೊಬೈಲ್ ಬಿಲ್, ಸೊ ಇದು ಪ್ರತಿ ತಿಂಗಳು ಆಗುವಂಥದ್ದು. ಕೆಲವೊಂದು ಫಿಕ್ಸ್ಡ್ ಇರುತ್ತೆ,
ಕೆಲವೊಂದು ವೇರಿಯೇಷನ್ಸ್ ಆಗುತ್ತೆ ಪ್ರತಿ ತಿಂಗಳು. ಈಗ ರೇಷನ್ ಅಂತ ತಗೊಂಡ್ರೆ ಈ ತಿಂಗಳಲ್ಲಿ ನಾನು ಉದಾಹರಣೆಗೆ 10,000 ರೂಪಾಯಿ ರೇಷನ್ ತಗೊಳ್ತೇನೆ. ಅದು 2 ತಿಂಗಳಿಗೆ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಮುಂದಿನ ತಿಂಗಳಿಗೆ ಹೋದಾಗ ಸೊ ಕೆಲವೊಂದು ಪದಾರ್ಥಗಳು ಮಾತ್ರ ನಾವು ರೇಷನ್ ತಗೊಳ್ತೀವಿ. ಸೊ ಎಲ್ಲಾನು ಈ ಹೋದ ತಿಂಗಳಲ್ಲಿ ಏನ್ ತಗೊಂಡಿದ್ವಿ ಆ ಎಲ್ಲಾ ರೇಷನ್ ಕೂಡ ತಗೊಳ್ಳೋದಿಲ್ಲ. ಬಿಕಾಸ್ ಕೆಲವೊಂದು ರೇಷನ್ ಒಂದು 15 ಸಲ 10 ದಿವಸ ಖರ್ಚಾಗಿರುತ್ತೆ. ಆ ಪದಾರ್ಥಗಳನ್ನ ಮಾತ್ರ ಮುಂದಿನ ತಿಂಗಳಲ್ಲಿ ತಗೊಳ್ಳೋಂಥದ್ದು. ಸೊ ಅದಕ್ಕೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಪ್ರತಿ ತಿಂಗಳು ವೇರಿಯೇಷನ್ಸ್ ಆಗುತ್ತೆ. ಸೊ ನಾವು 3 ತಿಂಗಳು ಆದಾಯ 3 ತಿಂಗಳು ಖರ್ಚು ತಗೊಂಡು ಅವರೇಜ್ ಮಾಡ್ಕೊಳ್ಬೇಕು. ಅವರೇಜ್ ಮಾಡ್ಕೊಂಡು ಮುಂದಿನ ತಿಂಗಳು ಅಂದ್ರೆ ಮೊದಲನೇ ಕ್ವಾರ್ಟರ್ ಆಗುತ್ತೆ ಅಂದ್ರೆ ಏಪ್ರಿಲ್ ಮೇ ಜೂನ್ ಅಂತ ಅನ್ಕೊಳ್ಳೋಣ, ಅಥವಾ ಜನವರಿ ಫೆಬ್ರವರಿ ಮಾರ್ಚ್ ಅಂತ ಅನ್ಕೊಳ್ಳೋಣ. ಈ 3 ತಿಂಗಳಲ್ಲಿ ಎಷ್ಟು ಆದಾಯ ನಾವು ಗಳಿಸ್ತಾ ಇದೀವಿ ಮತ್ತೆ ಎಷ್ಟು ಖರ್ಚಾಗ್ತಾ ಇದೆ ಅದನ್ನೊಂದು ಪಟ್ಟಿ ಮಾಡ್ಬೇಕಾಗುತ್ತೆ. ಅದು 3 ತಿಂಗಳು ಆದ್ಮೇಲೆ ನೀವೊಂದು ಬಡ್ಜೆಟ್ ಪ್ಲಾನ್ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ನನಗೆ ಎಷ್ಟು ಹಣ ಬೇಕಾಗುತ್ತೆ ಮುಂದಿನ 3 ತಿಂಗಳಿಗೆ ಅಥವಾ ಮುಂದಿನ 6 ತಿಂಗಳಿಗೆ ಮುಂದಿನ ವರ್ಷಕ್ಕೆ. ಸೊ ಈಗ ನಾವು ಬಡ್ಜೆಟ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಖರ್ಚು ಮಾಡ್ತಾ ಹೋದ್ರೆ ನಮ್ಮ ಬಂದಿರುವಂತ ಆದಾಯದಲ್ಲಿ ಸ್ವಲ್ಪ ಪ್ರಮಾಣನಾದ್ರೂ ಹಣ ಉಳಿತಾಯ ಮಾಡ್ಬೋದು. ಅವಾಗಲೇ ನಾನು ಯುಟಿಲಿಟೀಸ್ ಬಗ್ಗೆ ಮಾತಾಡಿದೆ. ಆಮೇಲೆ ಈಗ ಕೆಲವೊಂದು ಲೋನ್, ಸಾಮಾನ್ಯವಾಗಿ ಕಾರ್ ಲೋನ್, ಎಜುಕೇಶನ್ ಲೋನ್ ಇರುತ್ತೆ, ಹೋಮ್ ಲೋನ್ ಇರುತ್ತೆ, ಅಥವಾ ಅದು ಬಿಟ್ಟು ಬೇರೆ ಲೋನ್ಗಳು ಇದ್ರೆ ಸೊ ಅದಕ್ಕೂ ಕೂಡ ನೀವು ನಿಮ್ಮ ಆದಾಯದಲ್ಲಿ ಅದಕ್ಕೂ ತೆಗೆದಿಡ್ಬೇಕಾಗತ್ತೆ. ಮತ್ತೆ ಇನ್ಶೂರೆನ್ಸ್, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಇನ್ಶೂರೆನ್ಸ್ ಎಲ್ಲರೂ ಕೂಡ ಮಾಡಿಸ್ಬೇಕು. ಇನ್ಶೂರೆನ್ಸ್ ಅತಿ ಅಗತ್ಯ ಮನುಷ್ಯನಿಗೆ. ಸೊ ಹಾಗಾಗಿ ನಾನು ಒಂದು ಮನವಿ ಏನ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದ್ರೆ ಇವತ್ತನೇ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕು. ಐದರ್ ಇಟ್ ಇಸ್ ಟರ್ಮ್ ಇನ್ಶೂರೆನ್ಸ್ ಆರ್ ಲೈಫ್ ಇನ್ಶೂರೆನ್ಸ್. ನಾನು ಪ್ರಿಫರ್ ಮಾಡೋದು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಸೊ ಟರ್ಮ್ ಇನ್ಶೂರೆನ್ಸ್ ಮತ್ತೆ ನಿಮ್ಮ ಹೆಲ್ತ್, ಈ ಎರಡು ಇನ್ಶೂರೆನ್ಸ್ ಅಗತ್ಯವಾಗಿ ಇದೆ. ಸೊ ನೀವು ಒಂದ್ ವೇಳೆ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಿಯರೆಸ್ಟ್ ಬ್ಯಾಂಕ್ ಅಥವಾ ನಿಯರ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಹೋಗಿ ವಿಚಾರ ಮಾಡಿ ಇಮ್ಮಿಡಿಯೇಟ್ ಆಗಿ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಜೊತೆಗೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಇರುತ್ತೆ, ಒಂದ್ಸಿನ ಕ್ವಾರ್ಟರ್ ಇರುತ್ತೆ, ಕೆಲವರಿಗೆ ಪ್ರತಿ ತಿಂಗಳಿರುತ್ತೆ, ಕೆಲವರಿಗೆ ಒಂದ್ಸಿನ 6 ಮಂತ್ಸ್ ಇರುತ್ತೆ, ಕೆಲವರಿಗೆ ಒಂದ್ಸಿನ ಇಯರ್ ಇರುತ್ತೆ. ಸೊ ಅದು ಕೂಡ ನಿಮ್ಮ ಒಂದು ಬಡ್ಜೆಟ್ ಪ್ಲಾನ್ ಅಲ್ಲಿ ಬರಬೇಕಾಗುತ್ತೆ. ಮತ್ತೆ ಎಮರ್ಜೆನ್ಸಿ ಎಕ್ಸ್ಪೆಂಡಿಚರ್, ಇದು ನಮಗೆ ಕೆಲವು ಸಮಯ ಹೇಳಿ ಕೇಳಿ ಬರೋದೇ ಇಲ್ಲ. ಹಾಸ್ಪಿಟಲ್, ವೆದರ್ ಚೇಂಜ್ ಆದಂಗೆ ನಮ್ಮ ಹೆಲ್ತ್ ಕೂಡ ಅಪ್ಸೆಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಕೂಡ ನಾವು ತೆಗೆದಿಡ್ಬೇಕಾಗತ್ತೆ. ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ಗೆ ಆದಂತ ಸಪರೇಟ್ ಖರ್ಚಿರುತ್ತೆ. ಸೊ ಆ ಖರ್ಚು ನೀವೇನೆಲ್ಲ ಹೋಗ್ಲೇ ಆದಾಯದಲ್ಲಿ ಬಿಸ್ನೆಸ್ ಇನ್ಕಮ್ ಕೂಡ ತಗೊಂಡಿದೀವಿ. ಸೊ ಹಂಗಾಗಿ ಇಲ್ಲೂ ಕೂಡ ನಿಮ್ಮ ಔಟ್ಫ್ಲೋದಲ್ಲಿ ಬಿಸ್ನೆಸ್ ಅಲ್ಲಿ ಏನೆಲ್ಲ ಆಗುತ್ತೆ ಖರ್ಚು ಅದು ಕೂಡ ನೀವು ಒಂದು ಲಿಸ್ಟ್ ಮಾಡಿಕೊಂಡು ಅದಕ್ಕೆ ಸಪರೇಟ್ ಆಗಿ ಬಡ್ಜೆಟ್ ಮಾಡಿ ಕ್ಯುಮುಲೇಟಿವ್ ಅಂದ್ರೆ ನಿಮ್ಮ ಮನೆದು ಎಷ್ಟೇನ್ ಖರ್ಚಾಗುತ್ತೆ ಮತ್ತೆ ಬಿಸ್ನೆಸ್ಗೆ ಏನ್ ಖರ್ಚಾಗುತ್ತೆ ಅದು ಪ್ರತಿ ಒನ್ಸಿನ 3 ಮಂತ್ಸ್ ನೀವು ಮಾಡಿದ್ರೆ ನಿಮ್ಮ ಆದಾಯ ಮತ್ತೆ ಖರ್ಚು ಒಂದು ಸೊ ಅಂದ್ರೆ ಕಾನ್ಸ್ಟೆಂಟ್ಲಿ ಹೋಗ್ತಾ ಇರುತ್ತೆ. ಅದರ್ವೈಸ್ ನೀವು ಬಡ್ಜೆಟ್ ಮಾಡ್ಲಿಲ್ಲ ಅಂದ್ರೆ ಕೆಲವೊಂದು ಎಮರ್ಜೆನ್ಸಿ ಬರುತ್ತೆ ಅಥವಾ ಇನ್ನೇನು ಅನಾವಶ್ಯಕವಾಗಿ ಖರ್ಚು ಬಂದ್ಬಿಡುತ್ತೆ. ಸೊ ಅದಕ್ಕೆ ನೀವು ಏನಾಗುತ್ತೆ, ನಿಮ್ಮಲ್ಲಿ ಇರೋಂತ ಇನ್ಫ್ಲೋ ಅಥವಾ ನಿಮ್ಮ ಪಾಕೆಟ್ ಅಲ್ಲಿ ಏನಂತೆ ನೀವು ತೆಗೆದುಕೊಡ್ತೀರಾ, ಅವಾಗ ನಿಮ್ಮ ಸೇವಿಂಗ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಆದಾಯ ಗಳಿಸ್ತಾ ಇದ್ದೀರಾ, ಎಷ್ಟು ಖರ್ಚು ಮಾಡಬೇಕು, ಆ ಒಂದು ಪ್ರಮಾಣವನ್ನ ನೀವು ಒಂದ್ಸಿನ ಕ್ವಾರ್ಟರ್ ಅಥವಾ ಒಂದ್ಸಿನ 6 ಮಂತ್ಸ್ ಮಾಡಿ ಅದ್ರ ಮುಖಾಂತರ ನೀವು ಖರ್ಚು ಮಾಡಿದ್ದೆ ಆದಲ್ಲಿ ನಿಮಗೆ ಕೊನೆಗೆ ಅಂದ್ರೆ ನಿಮಗೆ ಏನ್ ಹಣ ಬಂದಿರುತ್ತೆ, ಏನ್ ಖರ್ಚಾಗಿರುತ್ತೆ, ಕೊನೆಗೆ ಉಳಿದಂತ ಹಣ ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿ ಉಳಿತಾ ಇದೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ. ಆ ಹಣ ಏನ್ ಮಾಡಬಹುದು ಅನ್ನೋದು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಜೊತೆಗೆ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ, ಬೇಸಿಕ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ಸ್ ಅಲ್ಲಿ ಕೆಲವೊಂದು ಅಂಶಗಳನ್ನು ಮಾತ್ರ ಇಲ್ಲಿ ತಗೊಂಡ್ ಬರ್ತಾ ಇದ್ದೀನಿ. ಸೊ ಇದು ಔಟ್ಫ್ಲೋ ಅಂದ್ರೆ ಗ್ರಾಸ್ ಇನ್ಕಮ್ ಆಯ್ತು, ಇಲ್ಲಿ ಎಕ್ಸ್ಪೆಂಡಿಚರ್ ಆಯ್ತು. ಇಲ್ಲಿ ಎಕ್ಸ್ಪೆಂಡಿಚರ್ ಅಲ್ಲಿ ನಾನು ಇಲ್ಲಿ ಒಂದು ಪಾಯಿಂಟ್ ಆಕ್ಚುಲಿ ಹಾಕಿಲ್ಲ. ನಿಮಗೆ ಗ್ರಾಸ್ ಇನ್ಕಮ್ ಅಲ್ಲಿ ಕೆಲವೊಂದು ಡಿಡಕ್ಷನ್ ಆಗುತ್ತೆ ನಿಮ್ಮ ಸ್ಯಾಲರಿಲಿ. ಒಂದು ಪ್ರೊಫೆಷನಲ್ ಟ್ಯಾಕ್ಸ್ ಡಿಡಕ್ಷನ್ ಆಗುತ್ತೆ, ಒಂದು ಟ್ಯಾಕ್ಸ್ ಡಿಡಕ್ಷನ್ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್. ಆಮೇಲೆ ಒಂದ್ ವೇಳೆ ನೀವೇನಾದ್ರೂ ವಾಲಂಟರಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ರೆ ಪ್ರಾವಿಡೆಂಟ್ ಫಂಡ್ಗೆ, ಸೊ ಅದು ಡಿಡಕ್ಷನ್ ಆಗುತ್ತೆ. ಅಥವಾ ಒಂದ್ ವೇಳೆ ನೀವು ಥ್ರೂ
ಲೈಕ್ ಆರ್ಗನೈಸೇಷನ್, ಯಾವುದೋ ಒಂದು ಆರ್ಗನೈಸೇಷನ್ ಇನ್ಶೂರೆನ್ಸ್ ಕೊಡ್ತಾ ಇದೆ ಅಂತಂದ್ರೆ ಆ ಇನ್ಶೂರೆನ್ಸ್ಗೆ ಒಂದು ವೇಳೆ ಡಿಡಕ್ಷನ್ ಆಗ್ತಾ ಇದ್ರೆ ಸೊ ಅದು ಕೂಡ ಆಗುತ್ತೆ. ನೀವು ಅಡ್ವಾನ್ಸ್ ತಗೊಂಡಿರ್ತೀರಾ, ರೀಫಂಡ್ ಮಾಡಿರಲ್ಲ, ಸೊ ಆ ತರದ್ದು ಏನಾದ್ರೂ ಒಂದ್ ವೇಳೆ ಇದ್ರೆ ಇದು ಅದ್ರಲ್ಲಿ ಕೂಡ ನಿಮ್ಮ ಸಂಬಳದಲ್ಲಿ ಅದು ಕೂಡ ಡಿಡಕ್ಷನ್ ಆಗಿ ನಿಮಗೆ ನೆಟ್ ಸಿಗುತ್ತೆ. ಒಂದ್ ವೇಳೆ ನನಗೆ 1 ಲಕ್ಷ ಸಂಬಳ ಇದೆ ಅಂತಂದ್ರೆ ನನಗೆ ಕಡಿಮೆ ಅಂತಂದ್ರೂ ಒಂದು 5,000 ರಿಂದ 8,000 ರೂಪಾಯಿ ತನಕ ಡಿಡಕ್ಷನ್ಸ್ ಆಗತ್ತೆ. ಅಂದ್ರೆ ನೀವು ಯಾವ್ದು ತರ ಸೇವಿಂಗ್ಸ್ ಮಾಡಿಲ್ಲ ಅಂದ್ರೆ, ಆಯ್ತಾ? ಸೊ ಹಂಗಾಗಿ ಸೇವಿಂಗ್ಸ್ ಕೂಡ ಮಾಡಬೇಕು. ಸೇವಿಂಗ್ಸ್ ಅತಿ ಅವಶ್ಯಕ ನಿಮ್ಮ ಟ್ಯಾಕ್ಸ್ ಡಿಡಕ್ಷನ್ಗೋಸ್ಕರ, ಪ್ಲಸ್ ನಿಮ್ಮ ಹೆಲ್ತ್ ಅಥವಾ ನಿಮ್ಮ ಫ್ಯೂಚರ್ ಗೋಸ್ಕರ ನೀವು ಸೇವಿಂಗ್ಸ್ ಅನ್ನು ಮಾಡ್ಬೇಕಂತ. ನೆಕ್ಸ್ಟ್ ಕಾಂಪೊನೆಂಟ್ ಅಸೆಟ್. ಸೊ ಒಂದು ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಆಯ್ತು, ಮತ್ತೆ ಲೋನ್ಸ್ ಆಯ್ತು, ಮತ್ತೆ ಚಿಲ್ಡ್ರನ್ ಎಜುಕೇಶನ್ ಫೀಸ್ ಆಯ್ತು. ಸೊ ಈ ಬಂದಿರುವಂತಹ ಆದಾಯದಲ್ಲಿ ನೀವು ಅಸೆಟ್ ಅನ್ನ ಬೈ ಮಾಡ್ತೀರಾ. ವೆನ್ ಯು ಆರ್ ಪರ್ಚೇಸಿಂಗ್ ದ ಲ್ಯಾಂಡ್, furniture, equipment and building, that time you pay from your pocket. ಸೊ ಏನೆಲ್ಲ ಆದಾಯ ಇದೆ, ಸೊ ಆ ಆದಾಯದಲ್ಲೇ ನೀವು ಇದನ್ನ ಅಸೆಟ್ ಅನ್ನ ಪರ್ಚೇಸ್ ಮಾಡುವಂಥದ್ದು. ಕೆಲವೊಮ್ಮೆ 100% ಆಗೋದಿಲ್ಲ ನಮಗೆ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ನಾನು ಬಿಲ್ಡಿಂಗ್ ತಗೊಳ್ಬೇಕು ಅಂತಂದ್ರೆ ಅಥವಾ ಲ್ಯಾಂಡ್ ತಗೊಳ್ಬೇಕು ಅಂತಂದ್ರೆ ಕಡಿಮೆ ಅಂತಂದ್ರು 15 ಲಕ್ಷದ, ಒಂದ್ ವೇಳೆ ಲ್ಯಾಂಡ್ ತಗೊಳಕ್ ಹೋದ್ರೆ ನಾನು 15 ಲಕ್ಷದಿಂದ 1 ಕೋಟಿ ತನಕ ಆಗಿದೆ, ಡಿಪೆಂಡ್ ಅಪಾನ್ ಏರಿಯಾ. ಆ ಏರಿಯಾ ಮೇಲೆ ಆ ವ್ಯಾಲ್ಯೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ನೀವು ಒಂದ್ ವೇಳೆ ಉಳಿತಾಯ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಪೂರ್ತಿ ಹಣ ಒನ್ ಶಾರ್ಟ್ ಅಲ್ಲಿ ಪೇಮೆಂಟ್ ಮಾಡಿಬಿಟ್ಟು ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಒಂದ್ ವೇಳೆ ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ನೀವು ಸ್ಟ್ರೇಟ್ ಅವೇ ಲೋನಿಗೆ ಹೋಗ್ತೀರಾ. ಸೊ ಹಾಗಾಗಿ ಇಟ್ಸ್ ಆಲ್, ನೀವೇನೆಲ್ಲ ಅಸೆಟ್ ಪರ್ಚೇಸ್ ಮಾಡ್ತೀರಾ ಥ್ರೂ ನಿಮ್ಮ ಇನ್ಕಮ್ ಇಂದಾನೆ ಹೋಗುತ್ತೆ. ಒಂದ್ ವೇಳೆ ಶಾರ್ಟೇಜ್ ಆದ್ರೆ ನೀವು ಆಬ್ವಿಯಸ್ಲಿ ಯು ಆರ್ ಗೋಯಿಂಗ್ ಟು ಲೋನ್ ಅಲ್ವಾ. ಸೊ ಬಂದಿರೋಂಥ ಆದಾಯದಲ್ಲಿ ಅಸೆಟ್ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆಮೇಲೆ ಒಂದ್ ವೇಳೆ ನೀವು ಇರುವಂತಹ ಅಸೆಟ್ ಅನ್ನ ನೀವು ಸೇಲ್ ಮಾಡಿದ್ರೆ ಅದರಲ್ಲಿ ಕೂಡ ಬರುವಂತಹ ಆದಾಯನ ಆ ಇನ್ಫ್ಲೋಗೆ ತಗೊಳ್ಬೇಕಾಗುತ್ತೆ. ಒಂದ್ ವೇಳೆ ನಾನು ಒಂದು 50 ಲಕ್ಷ ಕೊಟ್ಬಿಟ್ಟು ಒಂದು ಸೈಟ್ ಅಥವಾ ಮನೆ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳೋಣ. ಸೊ ಆ ಮನೆಗಳಲ್ಲಿ ಒಂದ್ ವೇಳೆ ನಮಗೆ ಅಲ್ಲೇನೋ ಇಷ್ಟ ಆಗ್ಲಿಲ್ಲ, ಅಥವಾ ನನ್ನ ರಾಶಿಗೆ ಏನೋ ಬಂದಿಲ್ಲ, ಅಥವಾ ಇನ್ನೇನೋ ಸಮಸ್ಯೆ ಇದೆ ಅಂತ ಅಂದ್ಕೊಂಡು ನಾವು ಸೇಲ್ ಮಾಡಕ್ ಹೋಗ್ತೀವಿ, ಅಥವಾ ನನ್ನ ಯಾರೋ ಪರಿಚಯರು ನಾನು ತಗೊಂಡಿದ್ದಕ್ಕಿಂತ ಹೆಚ್ಚಿಗೆ ಹಣಕ್ಕೆ ಮನೆ ಕೇಳ್ತಾ ಇದ್ದಾರೆ ಅಂತಂದಾಗ ನೀವೇನ್ ಮಾಡ್ತೀರಾ, ಆಬ್ವಿಯಸ್ಲಿ ಕೊಟ್ಟೆ ಕೊಡ್ತೀರಾ. ಅಥವಾ ಆ ಕೊಟ್ಟಾಗ ನಿಮಗೆ ಒಂದ್ ವೇಳೆ ನೀವು 50 ಲಕ್ಷ ತಗೊಂಡು 60 ಲಕ್ಷ ಕೊಡ್ತಾ ಇದೀರ ಅಂತಂದ್ರೆ 10 ಲಕ್ಷ ರೂಪಾಯಿ ನಿಮಗೆ ಏನು ಆದಾಯ ಬರುತ್ತೆ ಅದು ಕೂಡ ನಿಮ್ಮ ಫಸ್ಟ್ ಕಾಂಪೊನೆಂಟ್ ಅಲ್ಲಿ ಏನಿದೆ ಇನ್ಫ್ಲೋ ಅಂತ, ಆ ಒಂದು ಕಾಂಪೊನೆಂಟ್ ಅಲ್ಲಿ ಕೂಡ ಈ ಒಂದು 10 ಲಕ್ಷ ರೂಪಾಯಿ ಸೇರ್ಕೊಳ್ಳುತ್ತೆ. ಆ 10 ಲಕ್ಷದಲ್ಲಿ ನೀವು ಮತ್ತೆ ಪ್ಲಾನ್ ಮಾಡಬಹುದು. ಫಿಕ್ಸ್ಡ್ ಅಸೆಟ್, ಇದರ್ ಇಟ್ ಇಸ್ ಫರ್ನಿಚರ್ ತಗೊಳ್ಳೋದು, ಎಕ್ವಿಪ್ಮೆಂಟ್, ಲ್ಯಾಂಡ್, ಬಿಲ್ಡಿಂಗ್, ಅಥವಾ ಹೊಸದಾಗಿ ಬಿಸ್ನೆಸ್ ಮಾಡುವಂಥದ್ದು. ಸೊ ಈ ತರ ಆಲೋಚನೆಗಳು ಕೂಡ ಬರ್ತಾ ಹೋಗುತ್ತೆ. ಸೊ ಅಸೆಟ್ ಇನ್ನೊಂದು ಕಾಂಪೊನೆಂಟ್ ಏನಂದ್ರೆ ನಮ್ಮ ಬ್ಯಾಲೆನ್ಸ್ ಶೀಟ್. ಅದನ್ನ ನಾನು ಬಿಸ್ನೆಸ್ ಹೋಲ್ಡರ್ ಆಗಿದ್ರೆ ಒಂದ್ ವೇಳೆ, ಅಥವಾ ಆಸ್ ಅನ್ ಇಂಡಿವಿಜುವಲ್, ನಾನು ಅವಾಗಲೇ ಏನು ಕನ್ಸಲ್ಟೇಷನ್ ಅಂತ ಏನ್ ಹೇಳ್ತಾ ಇದ್ದೆ, ಸೊ ಒಂದ್ ವೇಳೆ ಆ ತರ ಆಗಿದ್ದಾಗ ನಾನು ಸಪರೇಟ್ ಆಗಿ ನನ್ನ ಬ್ಯಾಲೆನ್ಸ್ ಶೀಟ್ ಅನ್ನ ನಾನು ಇನ್ಕಮ್ ಟ್ಯಾಕ್ಸ್ ಗೆ ಫೈಲ್ ಮಾಡ್ಬೇಕಾಗುತ್ತೆ ಪ್ರತಿ ವರ್ಷ. ಸೊ ಅವಾಗ ನಾವು ನಮ್ಮ ಅಸೆಟ್ ಏನಿದೆ ಮತ್ತೆ ಲೈಬಿಲಿಟಿ ಏನಿದೆ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ನನ್ನ ಗೋಲ್ಡ್ ಏನಿದೆ, ಸಿಲ್ವರ್ ಏನಿದೆ, ಸೊ ಇದೆಲ್ಲ ಕೂಡ ಇಟ್ ಇಸ್ ಅ ಪಾರ್ಟ್ ಆಫ್ ಅನ್ ಅಸೆಟ್. ಸೊ ಇದನ್ನು ಕೂಡ ನಾವು ತೋರಿಸ್ಬೇಕಾಗುತ್ತೆ ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ಹಾಗಾಗಿ ಫಿಸಿಕಲ್ ಕ್ಯಾಶ್ ಕೂಡ ಇಸ್ ಅನ್ ಅಸೆಟ್. ನಮ್ಮ FD, ನನ್ನ ಹತ್ರ ಹಣ ಪ್ರತಿ ತಿಂಗಳು ನನ್ನೆಲ್ಲ ಖರ್ಚು ಕಳೆದು ಸ್ವಲ್ಪ ಹಣ ಮಿಗ್ತಾ ಇತ್ತು, ಸೊ ಆ ಹಣನ ನಾನು FD ಇಟ್ಟಿದ್ದೀನಿ 1 ವರ್ಷಕ್ಕೆ ಅಥವಾ 5 ವರ್ಷಕ್ಕೆ. ಸೊ ಇದು ಕೂಡ ನಿಮ್ಮ ಒಂದು ಅಸೆಟ್ ಕ್ಯಾಟಗರಿಯಲ್ಲಿ ಸೇರುತ್ತೆ. ಗೋಲ್ಡ್, ನೀವೇನೆಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಸಿಲ್ವರ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಅಥವಾ ಇನ್ವೆಸ್ಟ್ಮೆಂಟ್ಸ್ ಅಪಾರ್ಟ್ ಫ್ರಮ್ FD, ನೀವು ಒಂದ್ ವೇಳೆ ಮ್ಯೂಚುವಲ್ ಫಂಡ್ ಅಲ್ಲಿ ಇಟ್ಟಿದ್ರೆ, ಸೊ ಈ ತರ ಕಾಂಪೊನೆಂಟ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಕೂಡ ನಿಮ್ಮ ಅಸೆಟ್ ಅಲ್ಲಿ ಸೇರ್ಕೊಳ್ಳುವಂಥದ್ದು ಒಂದು ಬೇಸಿಕ್ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್, ಫಸ್ಟ್ ನಮ್ದು ಇನ್ಕಮ್ ಆಯ್ತು, ಎಕ್ಸ್ಪೆಂಡಿಚರ್ ಆಯ್ತು, ಅಸೆಟ್ ಆಯ್ತು, ಮತ್ತೆ ಲಯಬಿಲಿಟಿ, ಡೆಟ್. ಏನೆಲ್ಲ ಇದೆ ಲಯಬಿಲಿಟಿ? ಒಂದು ಕ್ರೆಡಿಟ್ ಕಾರ್ಡ್. ಒಂದ್ ವೇಳೆ ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಪ್ರತಿ ತಿಂಗಳು ಏನಾದ್ರೂ ಡ್ಯೂ ಇದೆಯಾ,
ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಕ್ಲಿಯರೆನ್ಸ್ ಆಗಿದೆಯಾ? ಒಂದ್ ವೇಳೆ ನಾನು ಪೇಮೆಂಟ್ ಮಾಡಿಲ್ಲ, ಡ್ಯೂ ಡೇಟ್ ಬಾರ್ ಆಗಿದೆ ಅಂತಂದ್ರೆ, ನೀವು ಕಟ್ಟಬೇಕಾಗಿದ್ದು ಒಂದ್ ವೇಳೆ 10,000 ರೂಪಾಯಿ ಇದ್ರೆ 10,000 ರೂಪಾಯಿಗೆ ಇಂಟ್ರೆಸ್ಟ್ ಹಾಕ್ತಾರೆ, ಜೊತೆಗೆ ಪೆನಾಲ್ಟಿ ಬರುತ್ತೆ. ಪೆನಾಲ್ಟಿ ಎಲ್ಲಿಂದ? ಫ್ರಮ್ ದ ಟ್ರಾನ್ಸಾಕ್ಷನ್, ಫಸ್ಟ್ ಟ್ರಾನ್ಸಾಕ್ಷನ್. ಒಂದ್ ವೇಳೆ ನನಗೆ ಈ ತಿಂಗಳು ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಯಾವತ್ತು ಬರುತ್ತೆ? 2ನೇ ತಾರೀಕು ಬರುತ್ತೆ. ಕಳೆದ ತಿಂಗಳದ ಸ್ಟೇಟ್ಮೆಂಟ್ 2ನೇ ತಾರೀಕು ಬರುತ್ತೆ. ಅಂದ್ರೆ ಒಂದು ನಾನೀಗ ಜನವರಿ ಮಂತ್ ಅಲ್ಲಿ ಇದ್ದೀನಿ ಅಂತಂದ್ರೆ 1 ಡಿಸೆಂಬರ್ ಇಂದ ಅಥವಾ 2 ಡಿಸೆಂಬರ್ ಇಂದ 1 ಜನವರಿ ತನಕ ಜನರೇಟ್ ಆಗುತ್ತೆ ಬಿಲ್. ಅದು ನಮಗೆ ಗ್ರೇಸ್ ಒಂದು 15 ಡೇಸ್ ಅಥವಾ 20 ಡೇಸ್ ನಮಗೆ ಟೈಮ್ ಕೊಟ್ಟಿರ್ತಾರೆ, ಅಥವಾ 18th ಅಥವಾ 19th ಡ್ಯೂ ಡೇಟ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಆ ಡ್ಯೂ ಡೇಟ್ ಒಳಗಡೆ ನಾವು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಕ್ಲಿಯರೆನ್ಸ್ ಮಾಡಿಲ್ಲ ಅಂತಂದ್ರೆ, ಅದಕ್ಕೆ ಮೊದಲನೇ ದಿವಸದಿಂದ ಅಂದ್ರೆ 1 ಡಿಸೆಂಬರ್ ಇಂದ ನಿಮ್ಮ ಅಂದ್ರೆ ಕೊನೆಯ ಟ್ರಾನ್ಸಾಕ್ಷನ್ ಏನಿದೆ ಅಲ್ಲಿಂದ ಅಲ್ಲಿ ತನಕ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಒಂದ್ ವೇಳೆ ನೀವು ನಿಮ್ಮ ಕಾರ್ಡ್ ಅಲ್ಲಿ ಕನಿಷ್ಠ ಪಕ್ಷ 2 ಲಕ್ಷನೋ ಅಥವಾ 1.5 ಲಕ್ಷನೋ ನೀವು ಟ್ರಾನ್ಸಾಕ್ಷನ್ ಮಾಡಿದೀರಾ ಅಂತಂದ್ರೆ, ಸೊ ಆ ಒಂದು ಟ್ರಾನ್ಸಾಕ್ಷನ್ ಕೂಡ ಚಾರ್ಜ್ ಆಗುತ್ತೆ. ಸೊ ಈ ತರದ್ದು ಏನಿದೆ ಲಯಬಿಲಿಟಿ ಪೋರ್ಷನ್ ಇದೆ, ಆ ಲಯಬಿಲಿಟಿನ ಯಾವತ್ತು ಉಳಿಸ್ಕೊಳಕ್ ಹೋಗ್ಬೇಡಿ. ಜೊತೆಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಮುಂಚಿತವಾಗಿ ಕಟ್ಟುಬಿಟ್ಟು ಕ್ಲೋಸ್ ಮಾಡ್ಕೊಳ್ಳುವಂಥದ್ದು ಉತ್ತಮ. ಕಾರ್ ಲೋನ್, ನಾನು ಅವಾಗ್ಲೇ ಕೂಡ ಹೇಳ್ತಾ ಇದ್ದೆ, ಆಸ್ ಅನ್ ಹ್ಯೂಮನ್ ಬೀಯಿಂಗ್ ಎಲ್ರಿಗೂ ಆಸೆ ಇರುತ್ತೆ, ಆಕಾಂಕ್ಷೆಗಳಿರುತ್ತೆ. ಸೊ ಕಾರ್ ಲೋನ್ ಇರುತ್ತೆ, ಹೌಸಿಂಗ್ ಲೋನ್ ಇರುತ್ತೆ, ಎಜುಕೇಶನ್ ಲೋನ್ ಇರುತ್ತೆ, ಹೋಮ್ ಲೋನ್ ಇರುತ್ತೆ. ಸೊ ಏನೆಲ್ಲ ಲಯಬಿಲಿಟೀಸ್ ಇದೆ, ಈ ಲಯಬಿಲಿಟಿ ನಿಮ್ಮ ಬಡ್ಜೆಟ್ ಅಲ್ಲಿ ತಗೊಂಡ್ ಬರ್ಬೇಕು. ಪ್ರತಿ ತಿಂಗಳು ನಾನೇನ್ ಆದಾಯ ಮಾಡ್ತಾ ಇದ್ದೀನಿ, ನಾನೇನ್ ಖರ್ಚು ಮಾಡ್ತಾ ಇದ್ದೀನಿ, ಅದರಲ್ಲಿ ಲೋನ್ ಇಂದ ಎಷ್ಟು ಪಾರ್ಟ್ ಇದೆ, ರೆಗ್ಯುಲರ್ ಯುಟಿಲಿಟೀಸ್ ಏನ್ ಪಾರ್ಟ್ ಇದೆ, ಅಥವಾ ಬಿಸ್ನೆಸ್ ಎಷ್ಟು ಬೇಕಾಗುತ್ತೆ. ಸೊ ಇದೆಲ್ಲಾನು ಕೂಡ ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಒಂದು ಬಡ್ಜೆಟ್ ಪ್ರಿಪರೇಷನ್ ಮಾಡ್ಕೊಂಡು ಆ ಒಂದು ಬಡ್ಜೆಟ್ ಆಧಾರದ ಮೇಲೆ ಪ್ರತಿ ತಿಂಗಳು ನನಗೆ ಇಷ್ಟು ಬೇಕು. ಒಂದ್ ವೇಳೆ ನನಗೆ 1 ಲಕ್ಷ ಸಂಬಳ ಇದೆ ಅಥವಾ 10,000 ರೂಪಾಯಿ ಸಂಬಳ ಇದೆ, ಸೊ 10,000 ರೂಪಾಯಿ ಸಂಬಳದಲ್ಲಿ ಲೋನಿಗೆ ಇಷ್ಟು ಹೋಗುತ್ತೆ, ನನ್ನ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಇಷ್ಟಿದೆ, ಜೊತೆಗೆ ನನ್ನ ಉಳಿತಾಯ ಕೂಡ ಇಷ್ಟಿದೆ. ಸೊ ಇದೆಲ್ಲನೂ ನೀವು ಬೈಫರ್ಗೇಷನ್ ಮಾಡಿಕೊಂಡು ಬರುವಂತ ಆದಾಯದಲ್ಲಿ ಸ್ವಲ್ಪ ಪ್ರಮಾಣನಾದರೂ ಹಣನ ಉಳಿತಾಯ ಮಾಡಬೇಕು. ಸೊ ಇದು ಲಯಬಿಲಿಟಿ ಪೋರ್ಷನ್ ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ. ಒಂದು ಇನ್ಕಮ್ ಆಯ್ತು, ಒಂದು ಔಟ್ಫ್ಲೋ ಆಯ್ತು, ಜೊತೆಗೆ ಒಂದು ಅಸೆಟ್ ಆಯ್ತು, ಒಂದು ಲಯಬಿಲಿಟಿ ಆಯ್ತು. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದ ಇನ್ಫ್ಲೇಷನ್ಸ್. ಇನ್ಫ್ಲೇಷನ್ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ವಾ? Inflation is the rate at which the price for goods and services increase. ಅದೇ ಆವಾಗಲೇ ಹೇಳ್ದಂಗೆ ನಾನು, ಪ್ರತಿ ಒಂದು ಪದಾರ್ಥ ನಿನ್ನೆ ಇದ್ದಿದ್ದು ಅಥವಾ ಕಳೆದ ತಿಂಗಳಲ್ಲಿ ಇದ್ದಂತ ಪ್ರೈಸು ಈ ತಿಂಗಳಲ್ಲಿ ಅದೇ ಪ್ರೈಸ್ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಆದಾಯ ಕೂಡ ಜಾಸ್ತಿ ಆಗ್ಬೇಕು, ನಮ್ಮ ಹೂಡಿಕೆ ಜಾಸ್ತಿ ಆಗ್ಬೇಕು. ಹೂಡಿಕೆ ಜಾಸ್ತಿ ಆಗಿಲ್ಲ, ಆದಾಯ ಜಾಸ್ತಿ ಆಗಿಲ್ಲ ಅಂತಂದ್ರೆ ನಾವು ಇನ್ಫ್ಲೇಷನ್ ಏನಾಗ್ತಾ ಇದೆ ಅದಕ್ಕೆ ನಾವು ಬದ್ಧರಾಗಿರಲ್ಲ. ಅಂದ್ರೆ ಅಷ್ಟು ಖರ್ಚು ಮಾಡಕ್ಕೆ ಶಕ್ತಿ ಇರೋದಿಲ್ಲ, ಅಥವಾ ನಮ್ಮ ಹತ್ರ ಹಣ ಇಲ್ಲ ಅಂದ್ರೆ ನಾವು ಹೆಂಗ್ ಪರ್ಚೇಸ್ ಮಾಡ್ತೀವಿ ಅಲ್ವಾ? ಸೊ ನಾನು ಇಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ಆಪಲ್ ತಗೊಳ್ತಾ ಇದ್ದೇನೆ. ಒಂದ್ ವೇಳೆ ನಾನು ಈಗ ಇವತ್ತಿನ ದಿನ 100 ರೂಪಾಯಿ ಕೊಟ್ಟು 1 kg ಆಪಲ್ ತಗೊಳ್ತಾ ಇದ್ದೀನಿ ಅಂತ ಜಸ್ಟ್ ಅಸಂಪ್ಷನ್ ಮಾಡ್ಕೊಳ್ಳಿ. ಸೊ ಇದೇ 1 kg ಆಪಲ್ಗೆ ಮುಂದಿನ 1 ವರ್ಷಕ್ಕೆ 100 ರೂಪಾಯಿ ಇರುತ್ತಾ? ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿ ತಿಂಗಳು, ನಾನು ಅವಾಗಲೇ ಹೇಳಿದೆ, ಪ್ರತಿ ತಿಂಗಳು ಅಥವಾ ಪ್ರತಿ 3 ತಿಂಗಳಿಗೆ ಎಲ್ಲಾ ಪದಾರ್ಥಗಳ ಮೇಲೆ ನಮ್ಮ ಅಂದ್ರೆ ಗೂಡ್ಸ್ ಅಥವಾ ಕನ್ಸ್ಯೂಮ್ ಏನ್ ಮಾಡ್ತಾ ಇದೀವಿ ಅದು ಎಲ್ಲದೂ ಕೂಡ ಜಾಸ್ತಿ ಆಗ್ತದೆ. ಆದ್ರೆ ನಮ್ಮ ಉಳಿತಾಯ ಅಥವಾ ನಮ್ಮ ಹೂಡಿಕೆ ಅಥವಾ ನಮಗೆ ಬರೋಂತ ಆದಾಯ, ಸೊ ಅದು ಹೆಚ್ಚಿಗೆ ಮಾಡ್ಕೊಂತಾ ಇಲ್ಲ ನಾವು. ಸೊ ಇನ್ಫ್ಲೇಷನ್ ಆಗ್ತಾ ಇದೆ. ನೀವು ಅದೇ ತರ ನಿಮ್ಮ ಹಣ ಹೂಡಿಕೆ ಮಾಡಿ ನೀವು ಹಣ ಗಳಿಸ್ತಾ ಇದ್ರೆ ನೀವು ಇನ್ಫ್ಲೇಷನ್ ಏನಾಗುತ್ತೆ, ಆ ಇನ್ಫ್ಲೇಷನ್ಗೆ ನೀವು ಅಂದ್ರೆ ಎದುರಿಸಬಹುದು. ಇಲ್ಲ ಅಂತಂದ್ರೆ ಕಷ್ಟ ಆಗತ್ತೆ. ಈಗ ನಾನು ಹೇಳಿದೆ ಅವಾಗಲೇ 100 rupees ಅಂತ ಹೇಳಿ. ಸೊ 1 ವರ್ಷದ ನಂತರ 105 ರೂಪಾಯಿ ಆಗ್ಬೋದು, 110 ರೂಪಾಯಿ ಆಗ್ಬೋದು, ಅಥವಾ 150 ರೂಪಾಯಿ ಕೂಡ ಆಗ್ಬೋದು. ಸೊ ನಾವು ಏನು ಉಳಿತಾಯ ಮಾಡ್ತಾ ಇದೀವಿ ಅಥವಾ ನಾವು ಏನು ಹೂಡಿಕೆ ಮಾಡ್ತಾ ಇದೀವಿ ಅದು ಒಂದ್ ವೇಳೆ ಹೆಚ್ಚಿಗೆ ಆಗ್ಲಿಲ್ಲ ಅಂದ್ರೆ
ನಮ್ಮ ಹತ್ರ ಇರೋ 100 ರೂಪಾಯಿಯಲ್ಲಿ 1 kg ಆಪಲ್ ತಗೊಳಕ್ಕಾಗುತ್ತಾ? ಖಂಡಿತ ಆಗಲ್ಲ. 1 kg ತಗೊಳ್ಳೋ ಜಾಗದಲ್ಲಿ 800 ಗ್ರಾಮ್ ತಗೊಳ್ಬೋದು, ಅಥವಾ 900 ಗ್ರಾಮ್ ತಗೊಳ್ಬೋದು, ಅಥವಾ 700 ಗ್ರಾಮ್ ತಗೊಳ್ಬೋದು. ಗೊತ್ತಿಲ್ಲ ನಮಗೆ ಇನ್ಫ್ಲೇಷನ್. ಸೊ ಅಲ್ವಾ? ಸೊ ಹಾಗಾಗಿ ನಾವು ಗಳಿಸತಕ್ಕಂಥ ಆದಾಯದಲ್ಲಿ ಉಳಿತಾಯ ಮಸ್ಟ್ ಅಂಡ್ ಶುಡ್. ಮತ್ತೆ ಎಲ್ಲಿ ಉಳಿತಾಯ ಮಾಡಬೇಕು, ಏನು ಉಳಿತಾಯ ಮಾಡಬೇಕು, ಹೇಗೆ ಉಳಿತಾಯ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಬಟ್ ಉಳಿತಾಯ ಅಂತೂ ನೀವು ಮಾಡಲೇಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಸೇವಿಂಗ್ಸ್. ಇದು ತುಂಬಾನೇ ಅವಶ್ಯಕವಾಗಿರುವಂತಹ ಕಾನ್ಸೆಪ್ಟ್, ಬೇಸಿಕ್ ಫೈನಾನ್ಷಿಯಲ್ ಕಾನ್ಸೆಪ್ಟ್. ಇದರಲ್ಲಿ ಸೇವಿಂಗ್ಸ್ ಆರ್ ದ ಮನಿ ಯು ಹ್ಯಾವ್ ಲೆಫ್ಟ್ ಓವರ್ ಆಫ್ಟರ್ ಸ್ಪೆಂಡಿಂಗ್ ದ ಆಬ್ಲಿಗೇಷನ್ಸ್. ಸಿಂಪಲ್ ಕ್ಯಾಲ್ಕುಲೇಷನ್ ಅಂದ್ರೆ ನಮಗೆ ಬರುವಂತ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್. ಸೊ ಇದು ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. ಆದ್ರೆ ನಾವು ಎಷ್ಟು ಹಣ ಉಳಿತಾಯ ಮಾಡ್ತಾ ಇದ್ದೀವಿ, ಆ ಹಣನ ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದೀವಿ, ಆ ಹೂಡಿಕೆ ಮಾಡಿರೋದ್ರಿಂದ ಎಷ್ಟು ಹಣ ನಮಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿ ಎಲ್ಲೋ ಒಂದು ಕಡೆ ಪ್ರತಿ ತಿಂಗಳಿಗೆ ಮೇಂಟೈನ್ ಮಾಡಬೇಕಾಗತ್ತೆ. ನನ್ನ ಆದಾಯ ಇಷ್ಟು ಬಂತು, ಈ ಆದಾಯದಲ್ಲಿ ಯುಟಿಲಿಟೀಸ್ಗೆ ಇಷ್ಟು ಖರ್ಚಾಯಿತು, ನನ್ನ ಲೋನಿಗೆ ಇಷ್ಟು ಖರ್ಚಾಯಿತು, ನನ್ನ ಎಜುಕೇಶನ್ ಲೋನ್ ಇಷ್ಟಾಯಿತು, ಅಥವಾ ನನ್ನ ಮಕ್ಕಳ ಎಜುಕೇಶನ್ ಲೋನ್ ಎಜುಕೇಶನ್ ಫೀಸ್ ಇಷ್ಟಾಯಿತು. ಕೊನೆಗೆ ಇದೆಲ್ಲ 1 2 3 4 ಎಲ್ಲ ಖರ್ಚಾದ ನಂತರ ನನಗೆ ಉಳಿತಾ ಇರೋದು ಎಷ್ಟು ಉಳಿತಾಯ? ಆ ಉಳಿತಾಯ ಆಗ್ತಾ ಇರೋದ್ರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ? ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದ್ದೀನ? ಅಥವಾ ಏನೋ ಒಂದು ಆಫರ್ ಬಂದಿದೆ, ಈಗ ಜನವರಿಗೆ ಆಫರ್ ಕೊಡ್ತಾರೆ, ಅಥವಾ ಕ್ರಿಸ್ಮಸ್ ತುಂಬಾನೇ ಆಫರ್ ಇರುತ್ತೆ. ಸೊ ನನಗೆ ಅವಶ್ಯಕತೆ ಇದೆಯಾ, ಅವಶ್ಯಕತೆ ಇಲ್ವಾ? ಸೊ ಈ ತರ ನಾವು ಕ್ಯಾಟಗರಿ ಮಾಡಿಕೊಂಡು ಅದನ್ನು ಸ್ಪ್ಲಿಟ್ ಮಾಡಿಕೊಂಡು, ತುಂಬಾ ಅವಶ್ಯಕತೆ ಇದೆ ಅಂದ್ರೆ ಖಂಡಿತ ನೀವು ಪರ್ಚೇಸ್ ಮಾಡಿ. ಯಾಕಂದ್ರೆ ಅವಶ್ಯಕತೆ ಇರೋದು ಬೈ ಮಾಡಲೇಬೇಕು ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ಗಳಲ್ಲಿ. ಅದನ್ನು ಬೈ ಮಾಡಿ ತಗೊಂಡು ನಾವು ಉಪಯೋಗಿಸೋಣ. ಜಸ್ಟ್ ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ನನ್ನ ಫ್ರೆಂಡ್ ಆಕ್ಚುಲಿ ಅವನಿಗೆ 15 lakhs ಪರ್ ಆನಮ್ ಸ್ಯಾಲರಿ ಇದೆ. ಬಟ್ ಅವನಿಗೆ ತುಂಬಾ ಆಸೆ, ನಾನೊಂದು ಕಾರ್ ತಗೊಳ್ಬೇಕು ಅಂತ. ಕಾರ್ ತಗೋ, ಆದ್ರೆ ನಿನ್ನ ಸ್ಯಾಲರಿಗಿಂತ ಹೆಚ್ಚಿಗೆ ತಗೊಳ್ಬೇಡ ಅಂತ ನಾನು ಆಕ್ಚುಲಿ ಸಜೆಸ್ಟ್ ಮಾಡಿದೆ. ಬಟ್ ಅವನು ನನ್ನ ಮಾತು ಕೇಳಲಿಲ್ಲ. ಸೊ ಅವನಿಗೆ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಬೇಕು ಅಂತ ಆಸೆ. ಚಿಕ್ಕದು ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಅವನಿಗೆ ನೋಡಿದ್ರೇನೆ ಬರಲ್ಲ. ಸೊ ಹಾಗಾಗಿ ಅವನೇನ್ ಮಾಡ್ದ ಅಂತಂದ್ರೆ, ಅವನು more than 25 lakhs ಇರುವಂತ ಕಾರನ್ನ ಬೈ ಮಾಡ್ದ. ಅವನಿಗೆ ಇರೋದೇ ವರ್ಷಕ್ಕೆ ಆದಾಯ 15 ಲಕ್ಷ. ಸೊ ಅವನ ಆದಾಯಕ್ಕಿಂತ ಹೆಚ್ಚಿಗೆ ಅಂದ್ರೆ ಇನ್ನು 10 ಲಕ್ಷ ಎಕ್ಸ್ಟ್ರಾ ಅವನು ಹೋದ. ಸೊ ಈ 10 ಲಕ್ಷ ರೂಪಾಯಿ ಎಲ್ಲಿಂದ ಕೊಡ್ತಾನೆ ಅಲ್ವಾ? ಸೊ ನಾವು ಉಳಿತಾಯ ಮಾಡಿದ್ರಲ್ಲೇನೆ ಕೊನೆಗೆ ಇರುವಂತ ಹಣದಲ್ಲಿ ನೀವು ಅದನ್ನ ಖರ್ಚು ಮಾಡಿ, ಅಥವಾ ಅದರಲ್ಲಿ 15% ಸೇವಿಂಗ್ಸ್ ಮಾಡಿ ಅಂತ ನಾನು ಹೇಳಕ್ ಹೊರಟಿದ್ದೀನಿ. ಆದ್ರೆ ಬರುವಂತ ಆದಾಯದಲ್ಲೇನೆ ಹೆಚ್ಚಿಗೆ ಹಣ ತಗೊಂಡು ಅಥವಾ ಹೆಚ್ಚು ಖರ್ಚು ಮಾಡಿದ್ರೆ ನಿಮ್ಗೆ ಎಲ್ಲಿ ಹಣ ಉಳಿತಾಯ ಆಗುತ್ತೆ? ಸೊ ಹಾಗಾಗಿ ನನ್ನ ಸಜೆಷನ್ ಏನಂತಂದ್ರೆ, ನಿಮ್ಮ ಆದಾಯ ಎಷ್ಟು ಬರ್ತಾ ಇದೆ ಅದಕ್ಕೆ ನೀವು ಬಡ್ಜೆಟ್ ಪ್ಲಾನ್ ಮಾಡ್ಕೊಳ್ಳಿ. ತಿಂಗಳಿಗೆ ಎಷ್ಟು ಬೇಕಾಗುತ್ತೆ, ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ, 6 ತಿಂಗಳಿಗೆ ಎಷ್ಟು ಬೇಕಾಗುತ್ತೆ. ಒಂದ್ ವೇಳೆ ನಿಮಗೆ ಹಣ ಮಿಕ್ತಾ ಇದ್ರೆ ಆ ಹಣನ ಏನ್ ಮಾಡ್ಬೋದು? ಒಂದ್ ವೇಳೆ ಇನ್ವೆಸ್ಟ್ ಮಾಡ್ಬೇಕಾ, ಅಥವಾ ಮನೆಗೆ ನಿಜವಾಗ್ಲೂ ಅವಶ್ಯಕತೆ ಇರುವಂತ ಪದಾರ್ಥಗಳನ್ನ ತಗೊಳ್ಬೇಕಾ? ಸೊ ಈ ಕಾಂಪೊನೆಂಟ್ ಬಗ್ಗೆ ಎಲ್ಲರೂ ಕೇರ್ಫುಲ್ ಆಗಿ ನಿಮ್ಮ ಪ್ಲಾನ್ ಮಾಡ್ಕೊಂಡು ಅದ್ರ ಆಧಾರದ ಮೇಲೆ ನೀವು ಬೈ ಮಾಡಿ ಅಂತ ಹೇಳ್ಕೊಡ್ತೀನಿ. ಈಗ ನನಗೆ 80,000 ರೂಪಾಯಿ ಅಥವಾ 70,000 ರೂಪಾಯಿ ಅಥವಾ 75,000 ರೂಪಾಯಿ ಸಂಬಳ ಇದೆ ಅಂತಂದ್ರೆ, ಆ 75,000 ರೂಪಾಯಿ ಸಂಬಳದಲ್ಲಿ ಪ್ರತಿಶತ ಅಂದ್ರೆ ಮೀನ್ಸ್ ಮಿನಿಮಮ್ ಅಂದ್ರೂ 10 ರಿಂದ 15% ನೀವು ಉಳಿತಾಯ ಮಾಡಬೇಕು. ಒಂದ್ ವೇಳೆ ನನಗೆ 1 ಲಕ್ಷ ಬರ್ತಾ ಇದೆ ಅಂದ್ರೆ 10,000 ರೂಪಾಯಿಂದ 15,000 ರೂಪಾಯಿ ಅಷ್ಟು ಉಳಿತಾಯ ಮಾಡಬೇಕು. ನೀವು ಆ ಉಳಿತಾಯ ಮಾಡಿದ್ದು 15,000 ರೂಪಾಯಿ
ಅದು ನಂದಲ್ಲ ಅಂತ ಒಂದು 5 ವರ್ಷ ತೆಗೆದಿಟ್ರೆ ಆ ಹಣಕ್ಕೆ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ ಅಂತ ಹೇಳಿದ್ರೆ. ಈಗ ಸಾಮಾನ್ಯವಾಗಿ ನಾನು FD ಇಡ್ತೀನಿ ಅಂತಂದ್ರೆ 7ರಿಂದ 8% ಸಿಗುತ್ತೆ. ಅದು 6.5% ಅಂತ 8.5% ಸಿಗುತ್ತೆ. ಸೊ ಅದೇ ಹಣನ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಅಥವಾ ಶೇರ್ ಮಾರ್ಕೆಟ್ ನಾನು ಪ್ರಿಫರ್ ಮಾಡಲ್ಲ. ಬಿಕಾಸ್ ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ತುಂಬಾ ನಾಲೆಡ್ಜ್ ಇದ್ದು ನಾನು ಇನ್ವೆಸ್ಟ್ ಮಾಡಿ ರಿಸ್ಕ್ ತಗೊಳ್ತೀನಿ ಅನ್ನೋದಿದ್ರೆ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ನೀವು ಹಣ ಗಳಿಸಬಹುದು. ಆದ್ರೆ ನೀವು ನಾನ್ ಸಜೆಸ್ಟ್ ಮಾಡೋದು ಮ್ಯೂಚುವಲ್ ಫಂಡ್ ಹೋಗಿ. ಮ್ಯೂಚುವಲ್ ಫಂಡ್ ಹೋದ್ರೆ ನಿಮಗೆ ಮಿನಿಮಮ್ 4ರಿಂದ 5 ವರ್ಷಕ್ಕೆ ಗ್ರೋತ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಯು ವಿಲ್ ಗೆಟ್ ಎ ಮೋರ್ ಬೆನಿಫಿಟ್ ಆನ್ ದಟ್. ಸೊ the main agenda is today actually the main agenda to save the money regularly and also increase your income. ನೀವು ಖರ್ಚನ್ನ ಕಡಿಮೆ ಮಾಡಬೇಡಿ. ನಾನು ಹೇಳೋದೇನಂತಂದ್ರೆ ನಿಮ್ಮ ಖರ್ಚು ಪ್ರತಿ ತಿಂಗಳು ಏನಿರುತ್ತೆ ಆ ಖರ್ಚು ಇದ್ದೇ ಇರುತ್ತೆ. ಸೊ ಖರ್ಚನ್ನ ಯಾವತ್ತೂ ತಡೆ ಮಾಡಕ್ ಹೋಗ್ಬೇಡಿ. ಆದ್ರೆ ನಿಮ್ಮ ಆದಾಯನ ಹೆಚ್ಚಿಗೆ ಮಾಡಿ. ಆದಾಯ ಹೆಚ್ಚಿಗೆ ಮಾಡ್ಕೊಳ್ಬೇಕು. ನೀವು ಯಾವ ತರ ಆದಾಯ ಮಾಡ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಆದಾಯ ನೀವು ಹೆಚ್ಚಿಗೆ ಮಾಡ್ಕೊಂಡ್ರೆ ನಿಮ್ಮ ಖರ್ಚು ಸಮತೋಲನ ಆಗುತ್ತೆ, ಅಥವಾ ಖರ್ಚು ನಿಮಗೆ ಅದೇನು ಅಲ್ಲ ಅಂತ ಅನ್ಸುತ್ತೆ. ಸೊ ನೀವು ಹೆಚ್ಚು ಆದಾಯ ಗಳಿಸೋದ್ರ ಬಗ್ಗೆ ಮೋರ್ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ಎಲ್ಲಾ ನೆಸೆಸರಿ ಎಕ್ಸ್ಪೆಂಡಿಚರ್ಸ್ ಕಳೆದ ನಂತರ ಉಳಿಯುವಂತ ಹಣನ ನೀವು ಒಂದು ಸಪರೇಟ್ ಅಕೌಂಟ್ ಅಲ್ಲಿ ಎಮರ್ಜೆನ್ಸಿ ಫಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಆಕ್ಚುಲಿ ಎಮರ್ಜೆನ್ಸಿ ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ, ಹೆಂಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಕೆಲವೊಮ್ಮೆ ಗೊತ್ತಿರ್ಬೋದು ಕೆಲವರಿಗೆ. ಆದ್ರೆ ನನಗೆ ಸಡನ್ ಆಗಿ ಹೆಲ್ತ್ ಅಪ್ಸೆಟ್ ಆಯ್ತು, ಅಥವಾ ಇನ್ನೇನೋ ಸಮಸ್ಯೆ ಆಯ್ತು, ಅಥವಾ ನನಗಾಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಆಯ್ತು, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆಗೋ ತಾಯಿಗೋ ಅಥವಾ ನಿಮ್ಮ ಸಿಸ್ಟರ್ಗೋ ಅಥವಾ ನಿಮ್ಮ ವೈಫಿಗೋ. ಸೊ ಈ ತರ ಸೊ ಆದಾಗ ಏನಾಗುತ್ತೆ, ನಾವು ಮತ್ತೆ ಅಗೇನ್ ಸಾಲ ಮಾಡ್ಬೇಕಾಗುತ್ತೆ, ನಮ್ಮ ಹತ್ರ ಉಳಿತಾಯ ಇಲ್ಲ ಅಂತಂದ್ರೆ. ಸೊ ಹಂಗಾಗಿ ನಿಮ್ಮ ಎಲ್ಲಾ ಖರ್ಚು ವೆಚ್ಚಗಳನ್ನ ಕಳೆದು ಉಳಿದಿರೋಂತ ಹಣನ ನೀವು ಒಂದು ಸಪರೇಟ್ ಅಕೌಂಟ್ ಮಾಡಿ ಎಮರ್ಜೆನ್ಸಿ ಫಂಡ್ ಅಂತೇಳಿ ತೆಗೆದಿಟ್ಕೊಳ್ಬೇಕು. ಸೊ ಇದು ಸೇವಿಂಗ್ಸ್ ಪಾರ್ಟ್. ನೆಕ್ಸ್ಟ್ ಕಾಂಪೊನೆಂಟ್, ಸೊ ಅವಾಗಲೇ ಆ ಸ್ಲೈಡ್ ಅಲ್ಲಿ ಕೂಡ ಎಮರ್ಜೆನ್ಸಿ ಫಂಡ್ ಬಗ್ಗೆ ನಾನು ಹೇಳ್ತಾ ಹೋದೆ. ಸೊ ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಆಸ್ ಅನ್ ಎಮರ್ಜೆನ್ಸಿ ಫಂಡ್ ಇಸ್ ಎ ಫೈನಾನ್ಷಿಯಲ್ ಸೇಫ್ಟಿ ನೆಟ್ that consists a readily accessible funds set aside to cover unexpected expenses or emergencies. ಸಲ್ವಾ ಮೆಡಿಕಲ್ ಆವಾಗಲೇ ನಾನು ಹೇಳಿದೆ. ಸೊ ಅದೇ ತರ ಕಾರ್ ರಿಪೇರಿ, ಅಥವಾ ಮನೆಯಲ್ಲಿ ಏನೋ ಟ್ಯಾಪ್ ಮುರಿದೋಯ್ತು, ಅಥವಾ ನಿಮ್ಮ RCC ಮನೆ ಅಂದ್ರೆ ಏನೋ ತುಂಬಾ ಬಿಸಿಲಿಗೆ ಅದು ಬೆಂದು ಮಳೆಗಾಲದಲ್ಲಿ ಸೋರಕ್ ಸ್ಟಾರ್ಟ್ ಆಗುತ್ತೆ, ಅಥವಾ ಇನ್ನೇನೋ ಸಮಸ್ಯೆ ಹೇಳಕ್ ಆಗೋದಿಲ್ಲ ನಮಗೆ, ಇದೇ ಬರುತ್ತೆ ಅದೇ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಎಮರ್ಜೆನ್ಸಿ ಫಂಡ್ ಅಂತೇಳಿ ಸಪರೇಟ್ ಆಗಿ ಹಣ ತೆಗೆದಿಟ್ಕೊಂಡು, ಅಥವಾ ನೀವು ಸಪರೇಟ್ ಅಕೌಂಟೇ ಮಾಡ್ಕೊಂಡು ಅದಕ್ಕೆ ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಅದಕ್ಕೆ ಅಕೌಂಟಿಗೆ ಹಾಕ್ತಾ ಹೋಗ್ಬೇಕು. ಆ ಹಣನ ನೀವು ಯಾವುದೇ ಕಾರಣಕ್ಕೂ ತೆಗಿಯೋಂಗಿಲ್ಲ. ಲೈಕ್ ಆ ಹಣನ ಕೈಂಡ್ ಆಫ್ RD ತರ ಇಟ್ಕೊಳ್ಬಹುದು. ನಿಮಗೆ ಯಾವಾಗ ಅವಶ್ಯಕತೆ ಇರುತ್ತೆ ಅವಾಗ ನೀವು ವಿಡ್ರಾ ಮಾಡ್ಬೋದು. ಆಮೇಲೆ ಒಂದ್ ವೇಳೆ ನಾನು ಕಳೆದ 5 ವರ್ಷದಿಂದ ಅಥವಾ 4 ವರ್ಷ 3 ವರ್ಷಗಳಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸಡನ್ ಆಗಿ ಜಾಬ್ ಲಾಸ್ ಆಯ್ತು, ಅಥವಾ ಇನ್ನೇನೋ ಸಮಸ್ಯೆಯಿಂದ ನನಗೆ ಜಾಬ್ ಆಫೀಸಿಂದ ಪಿಂಕ್ ಸ್ಲಿಪ್ ಕೊಟ್ರು, ಇವತ್ತೇ ಲಾಸ್ಟ್ ಅಂತ ಹೇಳಿದ್ರು. ಸೊ ಆಗಿದ್ದಾಗ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ? ಸೊ ನಮ್ಮ ಹತ್ರ ಫಂಡ್ ಇಲ್ಲ ಅಂತಂದ್ರೆ ಅಥವಾ ಸೇವಿಂಗ್ಸ್ ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡು ತುಂಬಾನೇ ಸೇಫ್ಟಿ ನೀವು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಜೀವನದಲ್ಲಿ. ಸೊ ಹಾಗಾಗಿ ದಯವಿಟ್ಟು ಎಲ್ರಿಗೂ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಬರುವಂತ ಆದಾಯದಲ್ಲಿ ಸ್ವಲ್ಪ ಪ್ರಮಾಣನಾದ್ರೂ ನಮ್ಮ ಎಮರ್ಜೆನ್ಸಿ ಫಂಡ್ ಅಂತೇಳಿ ತೆಗೆದಿಟ್ಕೊಳ್ಬೇಕು. ಸೊ ಇವತ್ತು ಟೋಟಲ್ ಬೇಸಿಕ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ ಏನಿದೆ, ಇದು ಒಟ್ಟಾರೆ ನಾನು ಇವತ್ತಿನ ದಿನ ನಿಮ್ಮ ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾನು ನಿಮಗೆ ಶೇರ್ ಮಾಡ್ಕೊಂಡೆ. ಇದು ಆಕ್ಚುಲಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮಗೆ ನಿಮ್ಮ ಯಾರಾದ್ರೂ ಎಕ್ಸ್ಪರ್ಟೈಸ್ ಇರುವಂತವ್ರು ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ.
ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ನಾನು ಕೆಲವೊಂದು ಲೈಕ್ ಅದರ್ ಸೋರ್ಸಸ್ ಆಫ್ ಇನ್ಕಮ್ ಅಥವಾ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಬಗ್ಗೆ ಅಥವಾ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಕಾನ್ಸೆಪ್ಟ್ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಗೊಂಡು ಬರ್ತೇನೆ. ಈ ವಿಡಿಯೋ ಬೇಸಿಕ್ ಫೈನಾನ್ಷಿಯಲ್ ಕಾನ್ಸೆಪ್ಟ್ಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅದನ್ನು ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.